ಆಕಾಶವಾಣಿ ಮೈಸೂರು. ಕೇಳುಗರಿಗೆಲ್ಲ ನಮಸ್ಕಾರ. ನಮ್ಮ ಆರೋಗ್ಯ ಕಾರ್ಯಕ್ರಮಕ್ಕೆ ಸ್ವಾಗತ. ರಾಷ್ಟ್ರೀಯ ಕ್ಯಾನ್ಸರ್ ಜಾಗೃತಿ ಮಾಸಾಚರಣೆಯ ಸಂದರ್ಭದಲ್ಲಿ ರೇಡಿಯೇಷನ್ ಥೆರಪಿ ಕುರಿತು ಇರುವ ತಪ್ಪು ಕಲ್ಪನೆಗಳು ಹಾಗೂ ವಾಸ್ತವಾಂಶ ಈ ಕುರಿತು ಮೈಸೂರಿನ ನಾರಾಯಣ ಮಲ್ಟಿಸ್ಪೆಷಾಲಿಟಿ ಆಸ್ಪತ್ರೆಯ ರೇಡಿಯೇಷನ್ ಆಂಕಾಲಜಿಸ್ಟ್ ಡಾಕ್ಟರ್ ವಿದ್ಯಾ ಜಿ ಅವರೊಂದಿಗೆ ಮಾತುಕತೆ ಕೇಳುವಿರಿ. ಮೈಸೂರು ಆಕಾಶವಾಣಿಯ ಕೇಳುಗ ಮಿತ್ರರಿಗೆಲ್ಲ ನಮ್ಮ ಆರೋಗ್ಯ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಕೇಳುಗರೆ, ಈ ದಿನ ನಾವು ಒಂದು ವಿಶೇಷವಾದ ವಿಷಯದ ಬಗ್ಗೆ ಚರ್ಚೆ ಮಾಡಲಿದ್ದೇವೆ. ಕ್ಯಾನ್ಸರ್ ಜಾಗೃತಿ ಮಾಸವನ್ನು ಆಚರಿಸ್ತಾ ಇರೋ ಸಂದರ್ಭದಲ್ಲಿ ಬಹಳಷ್ಟು ಶಸ್ತ್ರಚಿಕಿತ್ಸಾ ತಜ್ಞರನ್ನು ನಾವು ಆಗಲೇ ಸಂಧಿಸಿ ಮಾತಾಡಿ ಬಹಳಷ್ಟು ಮಾಹಿತಿಗಳನ್ನು ಪಡ್ಕೊಂಡಿದ್ದೀವಿ. ಕ್ಯಾನ್ಸರ್ ಚಿಕಿತ್ಸೆಯ ಒಂದು ಅಂಗವಾದಂಥ ರೇಡಿಯೇಷನ್ ಥೆರಪಿ, ಇದರ ಬಗ್ಗೆ ನಾವು ಇವತ್ತು ಕೆಲವು ತಪ್ಪು ಕಲ್ಪನೆಗಳನ್ನು, ನಿಜವಾದ ವಾಸ್ತವ ಅಂಶಗಳನ್ನು ಮಾತಾಡಲಿದ್ದೇವೆ. ನಮ್ಮೊಂದಿಗೆ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ ಇವತ್ತಿದ್ದಾರೆ ಮೈಸೂರಿನ ರೇಡಿಯೇಷನ್ ಆಂಕಾಲಜಿಸ್ಟ್ ಆದಂಥ ಡಾಕ್ಟರ್ ವಿದ್ಯಾ ಜಿ ಅವರು. ಅವರನ್ನು ಆಕಾಶವಾಣಿ ನಿಲಯಕ್ಕೆ ಆತ್ಮೀಯವಾಗಿ ಸ್ವಾಗತಿಸೋಣ. ನಮಸ್ಕಾರ ಸರ್. ಡಾಕ್ಟರ್ ವಿದ್ಯಾ ಅವರೇ, ಸಾಮಾನ್ಯವಾಗಿ ರೇಡಿಯೇಷನ್ ಥೆರಪಿ ಅಂತ ನಾವು ಮೆಡಿಕಲ್ ಲ್ಯಾಂಗ್ವೇಜಲ್ಲಿ ಹೇಳ್ತೀವಿ. ಸಾಮಾನ್ಯ ಜನರ ಆಡುಭಾಷೆಯಲ್ಲಿ ಕರೆಂಟ್ ಟ್ರೀಟ್ಮೆಂಟ್ ಅನ್ನೋದು ತುಂಬ ಪ್ರಚಲಿತವಾಗಿರುವಂಥ ಒಂದು ಮಾತು. ಹೌದು ಸರ್. ಸೊ ಹಾಗಾಗಿ ಜನ ಕರೆಂಟ್ ಅಂದರೆ, ಈಗ ನಾವು ಕರೆಂಟ್ ಶಾಕ್ ಹೊಡೆದಾಗ ನಾವು ಹೇಗೆ ಅದು ನಮಗೆ ಒಂದು ಎಫೆಕ್ಟ್ ಕೊಡುತ್ತೋ ಅದೇ ರೀತಿಯಲ್ಲಿ ಒಂದು ಕರೆಂಟ್ ಟ್ರೀಟ್ಮೆಂಟ್ ಅನ್ನೋದು ಹಾಗೆ ಜನಿತವಾಗಿ ಬಂದ್ಬಿಟ್ಟಿದೆ. ಸೊ ಏನಿದು ಕರೆಂಟ್ ಟ್ರೀಟ್ಮೆಂಟು ಅಂದರೆ ರೇಡಿಯೇಷನ್ ಥೆರಪಿ, ಯಾಕೆ, ಇದರಿಂದ ಏನು ಪ್ರಯೋಜನ? ರೇಡಿಯೇಷನ್ ಥೆರಪಿ ಅಂತಂದ್ರೆ ಹೈ ಎನರ್ಜಿ ಎಕ್ಸ್ರೇ ಟ್ರೀಟ್ಮೆಂಟ್ ಅದು. ಓಕೆ. ಸೊ ಈಗ ಜನ ಎಕ್ಸ್ರೇ, ಸಿಟಿ ಸ್ಕ್ಯಾನು ಅಥವಾ ಎಕ್ಸ್ರೇ ಮಾಡಿಸ್ಕೊಬೇಕಂದ್ರೆ ಏನು ರೇಡಿಯೇಷನ್ ಆಗುತ್ತೋ ಅದೇ ಎಫೆಕ್ಟು ಅವ್ರದ್ದು ಲೋಕಲ್ ಟ್ರೀಟ್ಮೆಂಟ್ ಮೇಲೆ ಮ್ಯಾಟರ್ ಆಗುತ್ತೆ. ಯಾವ ಅಂಗ ಎಫೆಕ್ಟ್ ಆಗಿರುತ್ತೋ ಅಂದ್ರೆ ಕ್ಯಾನ್ಸರ್ ಇಂದ ಆ ಜಾಗಕ್ಕೆ ನಾವು ರೇಡಿಯೇಷನ್ ಕೊಟ್ಟು ಟ್ರೀಟ್ಮೆಂಟ್ ಮಾಡ್ತೀವಿ. ಸೊ ಇದರ ಪ್ರಿನ್ಸಿಪಲ್ ಏನು, ಹೇಗೆ ಕೆಲಸ ಮಾಡುತ್ತೆ, ಮಾನವನ ಅಂಗಗಳ ಮೇಲೆ ಹೇಗೆ ಕೆಲಸ ಮಾಡುತ್ತೆ? ಅದು ಕ್ಯಾನ್ಸರ್ ಸೆಲ್ಸ್ ಏನಿರುತ್ತೋ ಅದನ್ನ ಈ ರೇಡಿಯೇಷನ್ ಕ್ಯಾನ್ಸರ್ ಸೆಲ್ ನ ಕಣ ಅಂದ್ರೆ DNA ಅಂತ ಏನ್ ಹೇಳ್ತೀವೋ ನಾವು ಅದನ್ನ ಸಾಯಿಸಿ ಟ್ರೀಟ್ಮೆಂಟ್ ಎಫೆಕ್ಟ್ ಮಾಡುತ್ತದು. ಇದು ರೇಡಿಯೇಷನ್ ಥೆರಪಿ ಅಂತ ನಾವೇನು ಹೇಳ್ತೀವಿ, ಇದರಲ್ಲಿ ರೇಡಿಯೋ ಆಕ್ಟಿವ್ ಅಂಶಗಳನ್ನು ಉಪಯೋಗ ಮಾಡಲಾಗತ್ತಾ? ಇಲ್ಲ ಸರ್. ರೇಡಿಯೇಷನ್ ಥೆರಪಿ ಅಂದ್ರೆ ಇಟ್ಸ್ ಜಸ್ಟ್ ಬೇಸಿಕಲಿ ಫೋಟಾನ್ಸ್, ಎಲೆಕ್ಟ್ರಾನ್ಸ್, ಪ್ರೋಟಾನ್ಸ್ ಅಂತ ಹೇಳ್ತೀವಿ ನಾವು. ಸೈನ್ಸ್ ಅಲ್ಲಿ ಓದಿರ್ಬೋದು ನೀವು, ಸೆಕೆಂಡ್ PU ಎಲ್ಲಾನು ಅದರ ಎಫೆಕ್ಟ್ ಯೂಸ್ ಮಾಡ್ತೀವಿ ನಾವು. ಈ ರೇಡಿಯೋ ಆಕ್ಟಿವ್ ಅಂಶನ ನಾವು ಈ ಥೈರಾಯ್ಡ್ ಕ್ಯಾನ್ಸರ್ಸ್ ಮಾತ್ರ ಜಾಸ್ತಿ ಯೂಸ್ ಮಾಡ್ತೀವಿ ನಾವು ಅಲ್ಲಿ. ಈ ರೇಡಿಯೇಷನ್ ಥೆರಪಿ ತಗೊಳ್ಳೋ ಸಮಯದಲ್ಲಿ ಅದು ರೋಗಿಗೆ ನೋವನ್ನ ಉಂಟು ಮಾಡುತ್ತಾ? ಡೆಫಿನೆಟ್ಲಿ ಇಲ್ಲ. ಅದು ಸೈಡ್ ಎಫೆಕ್ಟ್ಸ್ ಇಂದ ನೋವಾಗುತ್ತೆ ಹೊರತು ಥೆರಪಿಯಿಂದ ನೋವಾಗಲ್ಲ. ಯಾವಾಗ ನೀವು ತೀರ್ಮಾನ ಮಾಡ್ತೀರಾ ರೇಡಿಯೇಷನ್ ಥೆರಪಿ ಈ ರೋಗಿಗೆ ಅವಶ್ಯಕತೆ ಇದೆ ಅಂತ ಹೇಳಿ? ಯಾವ ಸ್ಟೇಜ್ನಲ್ಲಿ ನೀವು ತೀರ್ಮಾನ ಮಾಡ್ತೀರಾ? ಸ್ಟೇಜ್ ಅನ್ನೋದಕ್ಕಿಂತ ನಾನು ಪೇಷಂಟ್ ಲೊಕೇಶನ್ ಆಫ್ ದ ಟ್ಯೂಮರ್ ಮೇಲೆ ಡಿಪೆಂಡ್ ಆಗುತ್ತೆ. ಅಂದ್ರೆ ಯಾವ ಅಂಗದಲ್ಲಿ ಆಗಿದೆ ಕಾಯಿಲೆ ಅಂತ ನೋಡ್ಕೊಬೇಕು ಫಸ್ಟ್. ಅದಾದ್ಮೇಲೆ ಆ ಅಂಗದಲ್ಲಿ ನಾವು ಶಸ್ತ್ರಚಿಕಿತ್ಸೆ ಮಾಡೋಕ್ಕಾಗುತ್ತಾ ಅಂತ ಚೆಕ್ ಮಾಡಿ, ಅದಾದ್ಮೇಲೆ ಅದರ ಹಿಸ್ಟೋಪೆಥಾಲಜಿ ಎಕ್ಸಾಮಿನೇಷನ್ ರಿಪೋರ್ಟ್ ಅಂತ ಏನಿದೆ, ಬಯೋಪ್ಸಿ ಅಥವಾ ಹಿಸ್ಟೋಪೆಥಾಲಜಿ ಎಕ್ಸಾಮಿನೇಷನ್, ಆಪರೇಷನ್ ಮಾಡಾದ್ಮೇಲೆ ಹಿಸ್ಟೋಪೆಥಾಲಜಿ ರಿಪೋರ್ಟ್ ಬರುತ್ತಲ್ಲ, ಅದರಲ್ಲಿ ನಾವು ರಿಸ್ಕ್ ಫ್ಯಾಕ್ಟರ್ಸ್ ಅಂತ ಹೇಳ್ತೀವಿ. ಅಂದ್ರೆ ಕಾಯಿಲೆ ಬೇರೆ ಕಡೆ ಹರಡೋ ಚಾನ್ಸಸ್ ಇತ್ತು ಅಥವಾ ಮತ್ತೆ ಅಲ್ಲೇ ಉಲ್ಬಣ ಚಾನ್ಸಸ್ ಇರುತ್ತೆ, ರಿಕರೆನ್ಸ್ ಅನ್ನೇ ಹೇಳ್ತೀವೋ ನಾವು. ಆದ್ರೂ ರಿಸ್ಕ್ ಫ್ಯಾಕ್ಟರ್ಸ್ ಜಾಸ್ತಿ ಇದ್ದಾಗ ರೇಡಿಯೇಷನ್ ಥೆರಪಿ ಎಫೆಕ್ಟ್ ಅಲ್ಲಿ ರೋಲ್ ಪ್ಲೇ ಆಗತ್ತಲ್ಲಿ. ಓಕೆ ಮೇಡಮ್, ಈಗ ಈ ರೇಡಿಯೇಷನ್ ಥೆರಪಿ ಅಂತ ಹೇಳ್ತೀವಲ್ಲ, ಇದರದ ಸೈಡ್ ಎಫೆಕ್ಟ್ಸ್ ಅಂತ ನಾವು ಏನಾದ್ರು ಇರಬಹುದಾ ಇದರಿಂದ? ಡೆಫಿನೆಟ್ಲಿ ಸರ್. ಸೈಡ್ ಎಫೆಕ್ಟ್ಸ್ ಅನ್ನೋದು ಅದರ ಲೊಕೇಶನ್ ಆಫ್ ದ ಟ್ಯೂಮರ್ ನಾವು ಎಲ್ಲಿ ಟ್ರೀಟ್ ಮಾಡ್ತೀವಿ ಅದ್ರ ಮೇಲೆ ಮ್ಯಾಟರ್ ಆಗುತ್ತೆ. ಸಪೋಸ್ ಈಗ ಹೆಡ್ ಅಂಡ್ ನೆಕ್ ಕ್ಯಾನ್ಸರ್ಸ್ ಅಂತಂದ್ರೆ ಮ್ಯೂಕೋಸೈಟಿಸ್ ಅಂತ ಹೇಳ್ತೀವಿ, ಅಂದ್ರೆ ಆ ಒಳಭಾಗದಲ್ಲಿ ಉಣ್ತರ ಆಗುತ್ತೆ. ಪ್ಲಸ್ ಡರ್ಮಟೈಟಿಸ್ ಅಂತಂದ್ರೆ ಚರ್ಮ ಸ್ವಲ್ಪ ಕಪ್ಪಾಗೋ ಚಾನ್ಸಸ್ ಇರುತ್ತೆ, ಜೊತೆಗೆ ನುಂಗೋ ಕಷ್ಟ ಆಗುತ್ತೆ ಅವರಿಗೆ, ಮತ್ತೆ ಜೊತೆಗೆ ನೋವು ಇರುತ್ತೆ ಸಲ್ದಿಗೆ. ಅದನ್ನ ಡಿಸ್ಫೇಜಿ ಮತ್ತೆ ಒಡೆನೋಫೇಜಿ ನುಂಗುವ ಸಮಯದಲ್ಲಿ ನೋವಾಗುತ್ತೆ. ಅಟ್ ದ ಸೇಮ್ ಟೈಮ್ ಅದರ್ವೈಸ್ ರೇಡಿಯೇಷನ್ ಡೋಸ್ ಜಾಸ್ತಿ ಆಗ್ತಿದ್ದಂಗೆ ಎವ್ರಿ ಟೈಮ್ ಪೇನ್ ಇರುತ್ತದೆ ಆಕ್ಚುಲಿ, ಬಟ್ ಅದಕ್ಕೆ ಮೆಡಿಕೇಶನ್ಸ್ ಕೊಟ್ಟು ಸಬ್ಸೈಡ್ ಮಾಡ್ಬೇಕಾಗತ್ತೆ ನಾವು. ಮತ್ತೆ ಬ್ರೆಸ್ಟ್ ಕ್ಯಾನ್ಸರ್ ಅಂತ ಬಂದಾಗ ಅಲ್ಲಿ ನಾವು ರೇಡಿಯೇಷನ್ ಕೊಡ್ತು ಅಂತಂದ್ರೆ ಅಲ್ಲಿ ಫೈಬ್ರೋಸಿಸ್ ಆಗೋ ಚಾನ್ಸಸ್ ಇರುತ್ತೆ. ಅಂದ್ರೆ ಆ ಮಾಂಸಖಂಡ ಏನಿರುತ್ತೋ ಸುಕ್ಕುಗಟ್ಟೋದಾಗುತ್ತೆ, ಮತ್ತೆ ಸ್ಕಿನ್ ಎಫೆಕ್ಟ್ ಆಗುತ್ತೆ, ಅಲ್ಲಿ ಚರ್ಮ ಕಪ್ಪಾಗುತ್ತೆ. ಬಟ್ ಟ್ರೀಟ್ಮೆಂಟ್ ಎಲ್ಲ ಕಂಪ್ಲೀಟ್ ಆದ್ಮೇಲೆ ಈ ಸೈಡ್ ಎಫೆಕ್ಟ್ಸ್ ಏನೆಲ್ಲ ಇರುತ್ತೋ ಒಂದು 2-3 ವಾರ ಅಷ್ಟರೊಳಗೆ ಕಮ್ಮಿ ಆಗಿ ಆ ಚರ್ಮ ಎಲ್ಲ ಕಪ್ಪಾಗಿರೋ ಚರ್ಮ ಇರ್ಬೋದು ಅಥವಾ ಉಣ್ಣಾಗಿರೋದೆಲ್ಲ ವಾಸಿಯಾಗಿ ನಾರ್ಮಲ್ ಮುಂಚೆ ಹೇಗಿತ್ತು ಅದೇ ತರ ಬರುತ್ತೆ. ಕೂದಲು ಉದುರುವಿಕೆಗೂ ರೇಡಿಯೇಷನ್ಗೂ ಏನಾದ್ರು ಲೋಕಲ್ ಅಲೋಪೇಸಿ ಅಂತ ಹೇಳ್ತೀವಿ. ಇಡೀ ಬಾಡಿ ಚರ್ಮ ಕೂದಲು ಉದ್ರಲ್ಲ, ನಾವು ಎಲ್ಲಿ ರೇಡಿಯೇಷನ್ ಕೊಡ್ತೀವೋ ಅಲ್ಲಿ ಮಾತ್ರ ಜಾಗದಲ್ಲಿ ಆಗುತ್ತೆ ಅಷ್ಟೇ. ಈಗ ಈ ರೇಡಿಯೇಷನ್ ಥೆರಪಿ ಬಂದು ಆರೋಗ್ಯಕರವಾಗಿರುವಂತಹ ಕಣಗಳನ್ನು ಕೂಡ ಹಾನಿಗೊಳಪಡಿಸುತ್ತಾ? ಹೌದು ಸರ್, ಡೆಫಿನೆಟ್ಲಿ. ಬಟ್ ನಾಟ್ ಇನ್ ಎ ವೆರಿ ಮ್ಯಾಕ್ಸಿಮಮ್ ಕ್ವಾಂಟಿಟಿ. ಸ್ವಲ್ಪ ಕಣಗಳು ಮಾತ್ರ ಅದು ಸೈಡ್ ಎಫೆಕ್ಟ್ಸ್ ಆಗುತ್ತೆ, ಆದ್ರೆ ನಾರ್ಮಲ್ ಸೆಲ್ಸ್ ಅದು ಸಾಯಿಸುತ್ತೆ. ಅದಕ್ಕೆ ನಾವು ಬೇಸಿಕಲಿ ರೇಡಿಯೇಷನ್ ಥೆರಪಿ ಡೈಲಿ ಕೊಡಲ್ಲ. ನಾವು ವಾರದಲ್ಲಿ 5 ದಿವಸ ಮಾತ್ರ ಪ್ಲಾನ್ ಮಾಡ್ತೀವಿ. ಸೋಮವಾರದಿಂದ ಶುಕ್ರವಾರ ತನಕ ಮಾತ್ರ. ಶನಿವಾರ ಭಾನುವಾರ ಏನಿರುತ್ತೋ ಅದು ಈ ನಾರ್ಮಲ್ ಸೆಲ್ಸ್ ಏನ್ ಸತ್ತಿರುತ್ತೋ ರೇಡಿಯೇಷನ್ ಕೊಟ್ಟು
ಅದನ್ನ ಮತ್ತೆ ಉತ್ಪತ್ತಿ ಆಗಲಿಕ್ಕೆ ಅಂತೇಳಿ ಪುನರ್ಜೀವನ ಆಗಲಿ ಸಮಯ ಕೊಡ್ತೀವಿ ನಾವು ಅದನ್ನ. ಈಗ ಈ ರೇಡಿಯೇಷನ್ ಥೆರಪಿಯಿಂದ ಕ್ಯೂರಬಲ್ ಆಗುವಂತ ಅರ್ಲಿ ಸ್ಟೇಜ್ ಕ್ಯಾನ್ಸರ್ಸ್ ಬರೀ ರೇಡಿಯೋ ಥೆರಪಿನಲ್ಲೇ ನಾವು ಮಾಡ್ಬೋದು ಅನ್ನೋ ತರದಲ್ಲಿ ಯಾವ್ದಾದ್ರು ಕಾಯಿಲೆಗಳಿದಾವ? ಇದೇವೆ ಸರ್. ಅದೇ ಅರ್ಲಿ ಸ್ಟೇಜ್, ಅದೇ ಎಲ್ಲಿ ನಾವು ಸರ್ಜರಿ ಮಾಡ್ಲಿಕ್ಕೆ ಆಗಲ್ವೋ ಅಂತ ಜಾಗದಲ್ಲಿ ನಾವು ಲೋಕಲ್ ರೇಡಿಯೇಷನ್ ಥೆರಪಿ ಕೊಟ್ಟು ನಾವು ಕ್ಯೂರ್ ಮಾಡ್ಬೋದು. ಓಕೆ, ಅದು ಕಂಪ್ಲೀಟ್ ರೆಸ್ಪಾನ್ಸ್ ಆಗುತ್ತೆ. ಅಗೇನ್ ಪೇಷಂಟ್ ಹ್ಯಾಸ್ ಟು ಬಿ ಆನ್ ರೆಗ್ಯುಲರ್ ಫಾಲೋ ಅಪ್. ರೆಗ್ಯುಲರ್ ಫಾಲೋ ಅಪ್ ಇನ್ ದ ಸೆನ್ಸ್ ಪೇಷಂಟ್ ಟ್ರೀಟ್ಮೆಂಟ್ ಮುಗಿದ ತಕ್ಷಣ ಫಸ್ಟ್ ಟೈಮ್ ಬರ್ತಾರೆ, ಕೆಲಸದಿ ರೇರ್ ಅದು ಬರೋದು, ಬಂದವರು ಫಸ್ಟ್ ಟೈಮ್ ಸ್ಕ್ಯಾನ್ ಮಾಡಿಸ್ಕೊಂಡು ಸ್ಕ್ಯಾನ್ ಎಲ್ಲ ನಾರ್ಮಲ್ ಇದೆ, ತೊಂದರೆ ಏನಿಲ್ಲ, ಎಲ್ಲ ವಾಸಿ ಆಯ್ತು ಅಂದ ತಕ್ಷಣ ಅವ್ರು ಏನಕ್ಕಂತ ನನ್ನ ಕಾಯಿಲೆ ವಾಸಿ ಆಯ್ತು ಅಂತೇಳಿ ಬಿಟ್ಬಿಡ್ತಾರೆ. ಬಟ್ ಅದು ತಪ್ಪು ಕಲ್ಪನೆ. ಬೇಸಿಕಲಿ 5 years ತನಕ ರೆಗ್ಯುಲರ್ ಫಾಲೋ ಅಪ್ ಇರಬೇಕಾಗುತ್ತೆ. 5 ವರ್ಷ ತನಕ ಕಾಯಿಲೆ ಮತ್ತೆ ಬರಲೇ ಇಲ್ಲ ಅಂತಂದ್ರೆ ನಾವು ಕ್ಯೂರ್ ರೇಟ್ 0.5 to 1% ಮಾತ್ರ ಮತ್ತೆ ರಿಕನ್ಸ್ ಆಗೋ ಚಾನ್ಸಸ್ ಇರುತ್ತೆ. ಆಲ್ಮೋಸ್ಟ್ 99% ಕ್ಯೂರ್ ರೇಟ್ ಅಂತ ಹೇಳ್ಬಲ್ವಿ ನಾವು. ಆಗ ನೀವು ಅವ್ರನ್ನ ಕ್ಯಾನ್ಸರ್ ಸರ್ವೈವರ್ ಅಂತ ಟ್ಯಾಗ್ ಮಾಡಬಹುದು. ಓಕೆ, ಮತ್ತೆ ಇನ್ನೊಂದು ಈ ಅಡ್ವಾನ್ಸ್ಡ್ ಸ್ಟೇಜ್ ಅಥವಾ ಲೇಟರ್ ಸ್ಟೇಜ್ ಡಿಸೀಸ್ ಅಲ್ಲಿ ಕೂಡ ನಾವು ರೇಡಿಯೋಥೆರಪಿಯ ಮೂಲಕನೇ ಟ್ರೀಟ್ಮೆಂಟ್ ಮಾಡುವ ಸಾಧ್ಯತೆ ಉಂಟಾ? ಹೌದು ಸರ್. ಅವಾಗ ಅದೇ ಕಿಮೋಥೆರಪಿನೂ ಮ್ಯಾಟರ್ ಆಗುತ್ತೆ. ಅವಾಗ ಲೇಟರ್ ಸ್ಟೇಜ್ ಅಂದ್ರೆ ಲೋಕಲಿ ಅಡ್ವಾನ್ಸ್ ಟ್ಯೂಮರ್ಸ್ ಅಂತ ಏನ್ ಹೇಳ್ತೀವಿ ನಾವು, ಅದು 3ನೇ ಸ್ಟೇಜ್ ಅಂತ ಬೇಸಿಕಲಿ ಬರುತ್ತೆ ಕ್ಯಾನ್ಸರ್ ಸ್ಟೇಜಿಂಗ್ ಅಲ್ಲಿ. ಸೊ ಅವಾಗ ನಾವು ಅಲಾಂಗ್ ವಿತ್ ಕೀಮೋಥೆರಪಿ ಅಂದ್ರೆ ಇಂಜೆಕ್ಷನ್ ಮೂಲಕ ಕೊಟ್ಟು ಜೊತೆಗೆ ರೇಡಿಯೇಷನ್ ಕೊಟ್ಟು ಎರಡೂನು. ರೇಡಿಯೇಷನ್ ಥೆರಪಿ ಏನಿರುತ್ತೋ ಅದು ಲೋಕಲ್ ಆಗಿ ಆಕ್ಟ್ ಮಾಡುತ್ತೆ, ಕಾಯಿಲೆ ಮತ್ತೆ ಬರಬಾರ್ದು ಅಥವಾ ಬಂದಿರೋ ಕಾಯಿಲೆ ಕರಗಿಸಿ ಫಸ್ಟ್ ಮತ್ತೆ ಬರಬಾರ್ದು ಅಂತೇಳಿ. ಈ ಕೀಮೋಥೆರಪಿ ಏನಿದೆಯೋ ಅದು ಡಬಲ್ ಎಫೆಕ್ಟ್ ಮಾಡುತ್ತೆ. ಒಂದು ಅಲ್ಲಿರೋ ಕಾಯಿಲೆ ಎಲ್ಲೋ ಹರಡ್ದಿರಂಗ್ ನೋಡ್ಕೊಳ್ಳುತ್ತೆ ಬೇರೆ ಅಂಗಾಂಗಕ್ಕೆ, ಅಂದ್ರೆ ಅದು ಬ್ರೈನ್ ಆಗಿರ್ಬೋದು, ಅಂದ್ರೆ ಮೆದುಳು, ಶ್ವಾಸಕೋಶ, ಪಿತ್ತಕೋಶ ಅಥವಾ ಮೂಳೆಗಳಿಗೆ. ಮತ್ತೆ ಸೆಕೆಂಡ್ ಎಫೆಕ್ಟ್ ಬಂದು ಮೋಸ್ಟ್ ಇಂಪಾರ್ಟೆಂಟ್ಲಿ ಇಟ್ ಬೆನಿಫಿಟ್ಸ್ ದ ರೇಡಿಯೇಷನ್ ಎಫೆಕ್ಟ್ ಡಬಲ್. ಈಗ ತುಂಬಾ ಹರಡಿದಂತ ಕ್ಯಾನ್ಸರ್ ಕೊನೆ ಸ್ಟೇಜ್ಗೆ ಹೋಗಿದೆ, ಬೇರೆ ಇನ್ನೇನು ಶಸ್ತ್ರಚಿಕಿತ್ಸೆನೂ ಮಾಡೋಕ್ಕಾಗಲ್ಲ, ಮೆಡಿಸಿನ್ ಅಲ್ಲೂ ಅದ್ರ ಎಷ್ಟು ಮಟ್ಟಿಗೆ ಟ್ರೀಟ್ಮೆಂಟ್ ಸಕ್ಸಸ್ ಆಗುತ್ತೆ ಅಂತ ಹೇಳಕ್ಕಾಗಲ್ಲ ಅನ್ನೋ ಸಂದರ್ಭದಲ್ಲಿ ಈ ತರ ರೇಡಿಯೋಥೆರಪಿಯಿಂದ ಏನಾದ್ರೂ ಲಾಸ್ಟ್ ಸ್ಟೇಜ್ ಕ್ಯಾನ್ಸರ್ ಡಿಸೀಸ್ಗಳು ಟ್ರೀಟ್ಮೆಂಟ್ ಪ್ಲಾನ್ ಮಾಡ್ತೀರಾ? ಹೌದು ಸರ್, ಮಾಡ್ತೀವಿ. ಅದನ್ನ ಪ್ಯಾಲಿಯೇಟಿವ್ ರೇಡಿಯೇಷನ್ ಥೆರಪಿ ಅಂತ ಹೇಳ್ತೀವಿ. ಸಪೋಸ್ ಈಗ ಕಾಯಿಲೆ ಮೆದುಳಿಗೆ ಹೋಗಿದೆ ಕಾಯಿಲೆ ಅಂತಂದ್ರೆ 10 ದಿವಸ ಟ್ರೀಟ್ಮೆಂಟ್ ಕೊಟ್ಟು ಕಾಯಿಲೆ ಅದ್ರ ಸಿಂಪ್ಟಮ್ಸ್ ಏನಿರುತ್ತೋ ಕಾಯಿಲೆ ಕಂಪ್ಲೀಟ್ ಕ್ಯೂರ್ ಮಾಡಕ್ ಆಗಲ್ಲ, ಯಾಕಂದ್ರೆ ಫೈನಲ್ ಸ್ಟೇಜ್ ಅಂತ ಬಂದಾಗ ಕಾಯಿಲೆ ರಕ್ತದಲ್ಲಿ ಇರುತ್ತೆ. ಸೊ ಅದು ಎಲ್ಲಿ ಬೇಕಾದ್ರೂ ಹೋಗಿ ಡೆಪಾಸಿಟ್ ಆಗಿ ಅಲ್ಲಿ ಹರಡೋ ಚಾನ್ಸಸ್ ಇರುತ್ತೆ. ಸೊ ಬ್ರೈನಿಗೆ ಹೋಯ್ತು ಅಂತಂದ್ರೆ ನಾವು ಅವಾಗ ಅದ್ರ ಬ್ರೈನ್ ಸಿಂಪ್ಟಮ್ಸ್ ಏನು, ಬೇಸಿಕಲಿ ಪೇಷಂಟ್ಸ್ಗೆ ತಲೆನೋವು ತುಂಬಾ ಇರುತ್ತೆ, ಕಂಟ್ರೋಲೇ ಆಗ್ತಿರಲ್ಲ ಮೆಡಿಸಿನ್ಸ್ ತಗೊಂಡ್ರು. ಮತ್ತೆ ಸೀಜರ್ಸ್, ಫಿಟ್ಸ್ ಅಂತ ಹೇಳ್ತೀವಲ್ವಾ, ಅದ್ ಬರೋ ಚಾನ್ಸಸ್ ಇರುತ್ತೆ. ಮತ್ತೆ ಗಿಡಿನೆಸ್ ಅಂತ ಹೇಳ್ತೀವಿ. ಮತ್ತೆ ವಾಮಿಟಿಂಗ್ ಸೆನ್ಸೇಷನ್ ಅಥವಾ ವಾಮಿಟಿಂಗ್ ನಾಸಿಯಾ ಅಥವಾ ವಾಮಿಟಿಂಗ್ ಆಗೋ ಚಾನ್ಸಸ್ ಇರುತ್ತೆ. ಮತ್ತೆ ಸ್ಲರಿಂಗ್ ಆಫ್ ಸ್ಪೀಚ್, ಬಾಯಿ ತೊದಲುವಿಕೆ, ಮತ್ತೆ ಪ್ಯಾರಲಿಸಿಸ್ ಆಗೋ ಚಾನ್ಸಸ್ ಇರುತ್ತೆ. ಇದನ್ನೆಲ್ಲ ಆದಷ್ಟು ಕಂಟ್ರೋಲ್ ಮಾಡುತ್ತದೆ ಡಿಸೀಸ್. ಅದೇ ಲಂಗ್ ಮೆಟಾಸ್ಟಾಸಿಸ್ ಅಂದ್ರೆ ಶ್ವಾಸಕೋಶದಲ್ಲಿ ಆಯ್ತು ಅಂದಾಗ ಅವಾಗ ಅವ್ರು ಆ ಸಿಂಪ್ಟಮ್ಸ್ ಎಲ್ಲ ಬ್ರೆತ್ಲೆಸ್ನೆಸ್ ಅಂದ್ರೆ ಉಸಿರಾಡೋಕೆ ಕಷ್ಟ ಆಗೋದು, ಕೆಮ್ಮು, ಮತ್ತೆ ಅದ್ರ ಜೊತೆ ರಕ್ತ ಬರೋ ಚಾನ್ಸಸ್ ಇರುತ್ತೆ, ಕಫದಲ್ಲಿ ಕೆಮ್ಮಿದಾಗ ಬರುತ್ತೆ, ತುಂಬಾ ಉಸಿರಾಡೋಕೆ ಕಷ್ಟ ಆಗೋದು, ದಣಿವು ಜಾಸ್ತಿ ಆಗೋದು, ಮತ್ತೆ ಹಸಿವು ಕಮ್ಮಿ ಆಗೋದು, ನಿದ್ದೆ ಸರಿಯಾಗಿ ಮಾಡಕ್ಕಾಗದ್ರೆ ಯಾಕಂದ್ರೆ ಮಲ್ಕೊಳಕ್ ಆಗಲ್ಲ ಅವರಿಗೆ, ಉಸಿರಾಡೋಕೆ ಕಷ್ಟ ಆಗೋದ್ರಿಂದ ಡಿಸ್ಪ್ನಿಯಾ ಅಂತ ಹೇಳ್ತೀವಿ, ಆರ್ಥೋಪ್ನಿಯಾ ಅಂತ ಹೇಳ್ತೀವಿ ನಾವು. ಸೊ ಆ ತೊಂದರೆ ಆಗುತ್ತೆ. ಅವ್ರು ರೇಡಿಯೇಷನ್ ಕೊಡೋದ್ರಿಂದ ಅದು ಕಮ್ಮಿ ಆಗುತ್ತೆ. ಅಂಡ್ ಮೋಸ್ಟ್ ಇಂಪಾರ್ಟೆಂಟ್ಲಿ ಬೋನ್ ಮೆಟ್ಸ್ ಅಂದ್ರೆ ಮೂಳೆಗೆ ಕಾಯಿಲೆ ಹರಡುವಾಗ ಅವಾಗ ಅದು ಆ ಮೂಳೆ ಮುರಿಯೋ ಚಾನ್ಸಸ್ ಇರುತ್ತೆ ಮುಂದಕ್ಕೆ. ಸೊ ಅದನ್ನ ಇದು ಪ್ರಿವೆಂಟ್ ಮಾಡುತ್ತೆ. ಈಗ ನೀವು ಒಂದು ರೋಗಿಗೆ ರೇಡಿಯೋಥೆರಪಿನ ಮಾಡಬೇಕು ಅಂತ ತೀರ್ಮಾನ ಮಾಡಿದ ಪಕ್ಷದಲ್ಲಿ ಹೇಗೆ ಅದು ಡ್ಯೂರೇಷನ್, ಒಂದು ಆವರೇಜ್ ಡ್ಯೂರೇಷನ್ ಒಂದು ಪೇಷಂಟ್ಗೆ ಎಷ್ಟು ಸಮಯದವರೆಗೆ ರೇಡಿಯೇಷನ್ ಹೋಗುತ್ತೆ? 5 ರಿಂದ 10 ನಿಮಿಷ ಸರ್. ಎಷ್ಟು ದಿನಗಳ ಕಾಲ ನೀವು ಅದು ಡಿಪೆಂಡ್ಸ್ ಅಪಾನ್ ದ ಲೊಕೇಶನ್ ಆಫ್ ದ ಟ್ಯೂಮರ್. ಈಗ ಬ್ರೈನ್ ಕ್ಯಾನ್ಸರ್ ಬಂತು ಅಂದ್ರೆ ನಾವು 30 ದಿವಸ ಟ್ರೀಟ್ಮೆಂಟ್ ಕೊಡಬೇಕಾಗುತ್ತೆ. ಹೆಡ್ ಅಂಡ್ ನೆಕ್ ಕ್ಯಾನ್ಸರ್ ಆ ಪೇಷಂಟ್ಸ್ಗೆ ನಾವು 33 ರಿಂದ 35 ದಿವಸ. ಬ್ರೆಸ್ಟ್ ಕ್ಯಾನ್ಸರ್ ಅಂದ್ರೆ ಸ್ತನದ ಕ್ಯಾನ್ಸರ್ ಬಂದುವಾಗ 20 ದಿವಸ ಟ್ರೀಟ್ಮೆಂಟ್ ಇರುತ್ತೆ. ಹೊಟ್ಟೆ ಕ್ಯಾನ್ಸರ್ ಅಂತ ಬಂದುವಾಗ ಅದು 30 ದಿವಸ ಟ್ರೀಟ್ಮೆಂಟ್ ಆಗುತ್ತೆ. ಗರ್ಭಕೋಶದ ಗರ್ಭಕಂಠದ ಕ್ಯಾನ್ಸರ್ ಅಲ್ಲಿ 2 ತರ ಟ್ರೀಟ್ಮೆಂಟ್ ಇರುತ್ತೆ. ಇಂಟರ್ನಲ್ ರೇಡಿಯೇಷನ್ ಥೆರಪಿ, ಎಕ್ಸ್ಟರ್ನಲ್ ರೇಡಿಯೇಷನ್ ಥೆರಪಿ ಅಂತ. ಅದೆಲ್ಲ ಸೇರಿ ಒಂದು 45 ಡೇಸ್ ಟ್ರೀಟ್ಮೆಂಟ್ ಆಗುತ್ತೆ. ಮತ್ತೆ ಅನ್ನನಾಳದ ಟ್ಯೂಮರ್ ಅಂತ ಬಂದಾಗ ಅದಕ್ಕೆ 28 ದಿವಸ ಟ್ರೀಟ್ಮೆಂಟ್ ಇರುತ್ತೆ. ಸೊ ಡಿಪೆಂಡ್ಸ್ ಆನ್ ದ ಲೊಕೇಶನ್ ಆಫ್ ದ ಟ್ಯೂಮರ್. ಆ ರೇಡಿಯೇಷನ್ ಡೋಸು ವೇರಿಯೇಷನ್ ಆಗುತ್ತೆ, ಪ್ಲಸ್ ನಂಬರ್ ಆಫ್ ಡೇಸ್ ಆಫ್ ಟ್ರೀಟ್ಮೆಂಟ್ ಅದು ವೇರಿಯೇಷನ್ ಆಗುತ್ತೆ. ಇದನ್ನ ನೀವು ಪೇಷಂಟ್ ಅನ್ನ ಅಡ್ಮಿಟ್ ಮಾಡ್ಕೊಂಡೇನೆ ಟ್ರೀಟ್ಮೆಂಟ್ ಮಾಡಬೇಕಾಗತ್ತಾ ಅಥವಾ ಅವರು ಬೆಳಿಗ್ಗೆ ಬಂದು ರೇಡಿಯೇಷನ್ ತಗೊಂಡು ಮನೆಗೆ ಹೋಗೋ ತರ ವ್ಯವಸ್ಥೆ ಇರುತ್ತಾ? ಸರ್, ಟ್ರೀಟ್ಮೆಂಟ್ ಬೇಸಿಕಲಿ 10 ರಿಂದ 15 ನಿಮಿಷ ಅಷ್ಟೇ ಆಗೋದು. ಸೊ ಹಾಗಾಗಿ ಪೇಷಂಟ್ ಡೈಲಿ ಅಡ್ಮಿಷನ್ ಆಗೋ ಅವಶ್ಯಕತೆ ಇಲ್ಲ. ಬಟ್ ಪೇಷಂಟ್ ಫೈನಲ್ ಸ್ಟೇಜ್ ಇದ್ದಾಗ ಅವಾಗ ಅವಶ್ಯಕತೆ ಬಂತು ಅಂತಂದ್ರೆ ಪೇಷಂಟ್ ಕಂಡೀಷನ್ ನಾವು ಪರ್ಫಾರ್ಮೆನ್ಸ್ ಸ್ಕೋರ್ ಅಂತ ಹೇಳ್ತೀವಿ, ಕಾರ್ನೋಸ್ಕಿಸ್ ಪರ್ಫಾರ್ಮೆನ್ಸ್ ಸ್ಕೋರ್ ಅಂತ. ಆ ಸ್ಕೋರ್ ಏನಾದ್ರು 0 to 5 ಇದ್ದಾಗ ಅದು 3 ಮತ್ತೆ 3 ಗಿಂತ ಜಾಸ್ತಿ ಆಯ್ತು ಅಂದ್ರೆ ಪೇಷಂಟ್ ಅಡ್ಮಿಷನ್ ಮಾಡ್ಕೊಂಡು ನಾವು ಟ್ರೀಟ್ಮೆಂಟ್ ಮಾಡಬೇಕಾಗುತ್ತೆ. ಓಕೆ, ಅಡ್ಮಿಷನ್ ಅವಶ್ಯಕತೆ ಆ ಸಂದರ್ಭಗಳಲ್ಲಿ ಬರಬಹುದು. ಈಗ ಈ ರೇಡಿಯೇಷನ್ CT ಸ್ಕ್ಯಾನ್ ಮೂಲಕನೂ ಕೊಡಬಹುದು ಅಂತ? ಇಲ್ಲ ಸರ್, ರೇಡಿಯೇಷನ್ ಥೆರಪಿಗೆ ರೇಡಿಯೇಷನ್ ಮಿಷನ್ ಲೀನಿಯರ್ ಆಕ್ಸಿಲೇಟರ್ ಅಂತ ಹೇಳ್ತೀವಿ. ಅರ್ಲಿಯರ್ ಡೇಸ್ ಅಲ್ಲಿ ಕೋಬಾಲ್ಟ್ ಮಿಷನ್ ಅಂತ ಇತ್ತು. ಅಲ್ಲಿ ಗಾಮಾ ನೀವು ರೇಡಿಯೋ ಐಸೋಟೋಪ್ ಯೂಸ್ ಮಾಡ್ತೀರಾ ಅಂತ ಕೇಳಿದ್ರಲ್ಲ, ಆ ಗಾಮಾ ರೇಡಿಯೋ ಐಸೋಟೋಪ್ ಅಂತ ಯೂಸ್ ಮಾಡಿ ಟ್ರೀಟ್ಮೆಂಟ್ ಮಾಡ್ತಿದ್ರು. ಬಟ್ ಅದ್ರ ಸೈಡ್ ಎಫೆಕ್ಟ್ಸ್ ತುಂಬಾ ಜಾಸ್ತಿ ಆಗ್ತಿತ್ತು ಪೇಷಂಟಿಗೆಲ್ಲ.
ಸೊ ಈ ಹೊಸದಾಗಿ ಅಡ್ವಾನ್ಸ್ಡ್ ಆಗಿ ಲೀನಿಯರ್ ಆಕ್ಸಿಲೇಟರ್ ಅಂತ ಬಂದಿದೆ. ಅದರೊಳಗೂ ಡಿಫ್ರೆಂಟ್ ಟೆಕ್ನಿಕ್ಸ್ ಇರುತ್ತೆ. ನಾವು 3D CRT, IMRT, IGRT, VMAT, SBRT, SRS ಅಂತ ಎಲ್ಲ ಇದೆ. ಸೊ ಈ ಅಡ್ವಾನ್ಸ್ ಟೆಕ್ನಿಕ್ಸ್ ಅಲ್ಲಿ ಏನಾಗುತ್ತೆ, ಯಾವಾಗಲೇ ಹೇಳ್ದಂಗೆ ನಾರ್ಮಲ್ ಸೆಲ್ಸ್ ಸ್ವಲ್ಪ ರೇಡಿಯೇಷನ್ ಡೋಸ್ ಹೋಗುತ್ತಾ ಅಂತೇಳಿ ಅದು ಕಮ್ಮಿ ಆಗುತ್ತೆ. ಸೊ ಸೈಡ್ ಎಫೆಕ್ಟ್ಸ್ ಕಮ್ಮಿ ಆಗುತ್ತೆ ಅಟ್ ದ ಸೇಮ್ ಟೈಮ್. ಸೊ ಇದಕ್ಕೆ ವಿಶೇಷವಾಗಿ ಇದಕ್ಕೆ ಅಂತಾನೆ ಇರುವಂತಹ ಮೆಷಿನ್ಗಳನ್ನ ಮೂಲಕ ಅಷ್ಟೇ ನಾವು ರೇಡಿಯೇಷನ್ ಕೊಡಕ್ ಸಾಧ್ಯ. ಕೀಮೋಥೆರಪಿ ಮತ್ತು ರೇಡಿಯೇಷನ್ ಎರಡನ್ನು ಕೂಡ ಒಂದೇ ಸಮಯದಲ್ಲಿ ಪೇಷಂಟ್ ರಿಸೀವ್ ಮಾಡಬಹುದಾ? ಡೆಫಿನೆಟ್ಲಿ ಸರ್. ಅದೇ ಲೊಕೇಶನ್ ಆಫ್ ದ ಟ್ಯೂಮರ್ ಮೇಲೆ ಡಿಪೆಂಡ್ ಆಗುತ್ತೆ. ಹೆಡ್ ನೆಕ್ ಕ್ಯಾನ್ಸರ್ಸ್ ಅಲ್ಲಿ ಮತ್ತೆ ಅನ್ನನಾಳದ ಕ್ಯಾನ್ಸರ್ಸ್ ಅಲ್ಲಿ ಮತ್ತೆ ರೆಕ್ಟಲ್ ಕ್ಯಾನ್ಸರ್ಸ್ ಅಂತಂದ್ರೆ ಮೋಷನ್ ಪಾಸ್ ಮಾಡ್ತಾರಲ್ಲ ಆ ಜಾಗದಲ್ಲಿ, ಪ್ಲಸ್ ಗರ್ಭಕಂಠದ ಕ್ಯಾನ್ಸರ್ ಅಂದ್ರೆ ಸರ್ವೈಕಲ್ ಕ್ಯಾನ್ಸರ್ ಅಂತ ಏನಿದೆಯೋ ಅದರೊಳಗೆ ಜೊತೆಗೆ ರೇಡಿಯೇಷನ್ ಜೊತೆಗೆ ಕೀಮೋಥೆರಪಿನೂ ಹೋಗುತ್ತೆ. ಈಗ ಒಂದು ರೋಗಿ ರೇಡಿಯೇಷನ್ ಥೆರಪಿ ಪಡ್ಕೊಳ್ತಾ ಇದ್ದಾರೆ ಅಂತ ಅನ್ನುವಾಗ ಅವ್ರಿಗೆ ಅವರ ಟಾರ್ಗೆಟ್ ಮಾಡಿದ್ದ ಅಂಗ ಅಲ್ಲದೆ ಬೇರೆ ಕಡೆಗೂ ರೇಡಿಯೇಷನ್ ನ ಎಫೆಕ್ಟ್ ಏನಾದರೂ ತಲುಪುವ ಸಾಧ್ಯತೆಗಳು? ಡೆಫಿನೆಟ್ಲಿ ನೋ ಸರ್. ಸೊ ನಾವು ಯಾವ ಜಾಗ ಪ್ಲಾನ್ ಮಾಡಿರ್ತೀವೋ ಇಟ್ಸ್ ಕಾಲ್ಡ್ ಲೈಕ್ ಫಸ್ಟ್ CT ಸ್ಕ್ಯಾನ್ ಬೇರೆ ಮಾಡ್ತೀವಿ, ಪ್ಲಾನಿಂಗ್ CT ಸ್ಕ್ಯಾನ್ ಅಂತೇಳಿ. ಅಂದ್ರೆ ಪೇಷಂಟ್ ನ ಸ್ಕ್ಯಾನ್ ಮಾಡಿ ಅದೇ ತರ ಡೈಲಿ ಪೊಸಿಷನ್ ಮಾಡಿ ಅಲ್ಲೇ ಟ್ರೀಟ್ಮೆಂಟ್ ಆಗುತ್ತೆ. ಸಿಮ್ಯುಲೇಷನ್ ಅಂತ ಅಂದ್ರೆ ಅಲ್ಲಿ ಹೆಂಗೆ ತಗೊಂಡಿದ್ರು ಅಲ್ಲೇ ತರ ಇದು ತಗೊಂಡು ಇಲ್ಲಿ ಮಾಡೋದು. ಅದನ್ನ ನಾನು ಮಾರ್ಕ್ ಮಾಡ್ತೀನಿ, ನಾನು ಎಲ್ಲಿ ಕೊಡ್ಬೇಕು ಟ್ಯೂಮರ್ ಅಂತೇಳಿ ಅದನ್ನ ಮಾರ್ಕ್ ಮಾಡಿ ಅಲ್ಲಿಗೆ ಮಾತ್ರ ಟ್ಯೂಮರ್ ಹೋಗುತ್ತೆ ಹೊರತು ಬೇರೆ ಯಾವ ಅಂಗಕ್ಕೂ ಕಡೆಗೆ ಹೋಗೋ ಸಾಧ್ಯತೆ ಇಲ್ಲ. ಓಕೆ. ಇನ್ನು ಕೆಲವು ರೋಗಿಗಳನ್ನ ನಾವು ನೋಡ್ತೀವಿ, ಕ್ಯಾನ್ಸರ್ ತೊಂದರೆಗೇನೆ ಶಸ್ತ್ರಚಿಕಿತ್ಸೆ ಮಾಡಿಸ್ಕೊಳ್ತಾರೆ. ಮಾಡಿ ಆದ್ಮೇಲೆ ಅವ್ರದ್ದು ಒಂದು ಮನಸ್ಸಲ್ಲಿರೋ ಒಂದು ಅಭಿಪ್ರಾಯ ಏನಂತಂದ್ರೆ, ಶಸ್ತ್ರಚಿಕಿತ್ಸೆ ಮಾಡಿ ನಾನು ಕ್ಯಾನ್ಸರ್ ಗಡ್ಡೆಯನ್ನ ಕಂಪ್ಲೀಟ್ ತೆಗೆದು ಹಾಕಿದ ಮೇಲೆ ಬೇರೆ ಇನ್ನೇನು ನನಗೆ ಟ್ರೀಟ್ಮೆಂಟ್ ಅವಶ್ಯಕತೆ ಇಲ್ಲ, ಇದರಿಂದ ರೇಡಿಯೇಷನ್ ಬೇಕಾಗಿಲ್ಲ ಅನ್ನೋ ತರ ಒಂದು ಭಾವನೆ ಜನಗಳಲ್ಲಿದೆ. ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ? ಅದು ಬಿಗ್ಗೆಸ್ಟ್ ಮಿಸ್ಕನ್ಸೆಪ್ಷನ್ ಅಂತ ಹೇಳ್ತೀನಿ. ಕಾರಣ ಅಗೈನ್ ನಾನು ಅವಾಗಲೇ ಹೇಳ್ದಂಗೆ ಹಿಸ್ಟೋಪೆಥಾಲಜಿ ಎಕ್ಸಾಮಿನೇಷನ್ ರಿಪೋರ್ಟ್ ಅಂತ ಏನಿದೆಯೋ, HPE ರಿಪೋರ್ಟ್ ಅಂತ, ಆಪರೇಷನ್ ಮಾಡಿದ ಗಡ್ಡೆ ತೆಗೆದಿರ್ತಾರಲ್ವಾ ಆ ತೆಗ್ದಿದ್ದು ಪರೀಕ್ಷೆ ಮಾಡ್ತಾರೆ ಅದನ್ನ ಪೆಥಾಲಜಿಸ್ಟ್. ಅದನ್ನ ಆಂಕೋಪೆಥಾಲಜಿಸ್ಟ್ ಮಾಡಿದ್ರೆ ಇನ್ನೂ ಕ್ಲಿಯರ್ ಆಗುತ್ತೆ. ಅದ್ರ ಮಾರ್ಜಿನ್ಸ್ ಅಂದ್ರೆ ಈ ಗಡ್ಡೆ ತೆಗ್ದಿರೋ ಮಾರ್ಜಿನ್ ಏನಿರುತ್ತೋ ಅಲ್ಲಿ ಮೈಕ್ರೋಸ್ಕೋಪ್ ಆಗಿ ನೋಡಿದಾಗ ಕ್ಯಾನ್ಸರ್ ಸೆಲ್ಸ್ ಕಾಣಿಸಬಾರ್ದು, ಅಲ್ಲಿ ಕಾಣಿಸಿದ್ರೆ ಪಾಸಿಟಿವ್ ಮಾರ್ಜಿನ್ಸ್ ಅಂತ ಅರ್ಥ. ಸೊ ಆ ತರ ಎಲ್ಲ ರಿಸ್ಕ್ ಫ್ಯಾಕ್ಟರ್ಸ್ ಎಲ್ಲ ಇದ್ದಾಗ ನಾವು ಪರೀಕ್ಷೆ ಮಾಡಿ ಅದನ್ನ ಅವಶ್ಯಕತೆ ಬಂತು ಅಂದ್ರೆ ರೇಡಿಯೇಷನ್ ಕೊಡ್ತೀವಿ. ಆತರ ಏನೂ ಇಲ್ಲ ರಿಸ್ಕ್ ಫ್ಯಾಕ್ಟರ್ಸ್ ಕಂಪ್ಲೀಟ್ಲಿ ನೆಗೆಟಿವ್ ಅಂತಂದ್ರೆ, ರಿಕರೆನ್ಸ್ ಚಾನ್ಸಸ್ ಆಗೋ ಚಾನ್ಸಸ್ ಮತ್ತೆ ಬರೋ ಚಾನ್ಸಸ್ ಇಲ್ಲ ಅಂತಂದಾಗ ರೇಡಿಯೇಷನ್ ಥೆರಪಿ ಕೊಡ್ಲಿಕ್ಕೆ ಬರಲ್ಲ. ರೇಡಿಯೋ ಥೆರಪಿ ತಕೊಂಡ ಆದ ನಂತರದಲ್ಲಿ ಪೇಷಂಟ್ ಹೇಳ್ತಾರೆ ನಮಗೆ ದೇಹ ತುಂಬಾ ಉಷ್ಣ ಆಗುತ್ತೆ ಅಥವಾ ತುಂಬಾ ಬಿಸಿ ಅನ್ಸುತ್ತೆ, ಅದಕ್ಕೆ ನಾವು ತಂಪಾಗಿರೋದೆಲ್ಲ ಸೇವಿಸಬೇಕು, ಇಲ್ಲಾಂದ್ರೆ ಆ ಶಾಖ ಅಲ್ಲೇ ಉಳಿದ್ಬಿಡುತ್ತೆ ಬಾಡಿ ಒಳಗಡೆ, ಈ ತರ ಎಲ್ಲ ಮಾತಾಡ್ಕೊಳ್ಳೋದು ನಾನು ಬಹಳ ಕೇಳಿದ್ದೀನಿ. ಆ ತರ ಏನಿಲ್ಲ ಸರ್. ರೇಡಿಯೇಷನ್ ಥೆರಪಿ ಬೇಸಿಕಲಿ ಅದು ಸೈಡ್ ಎಫೆಕ್ಟ್ಸ್, ಲೋಕಲ್ ಸೈಡ್ ಎಫೆಕ್ಟ್ಸ್ ಇರುತ್ತೆ ಹೊರತು ಅವ್ರು ನಾರ್ಮಲ್ ಆಗಿ ಅವ್ರ ಡೇ ಟು ಡೇ ಆಕ್ಟಿವಿಟೀಸ್ ಏನಿದೆ ಅದನ್ನೇ ಮಾಡ್ಕೊಂಡು ಹೋಗ್ಬೋದಾಗುತ್ತೆ. ಓಕೆ. ಇದು ಚರ್ಮಕ್ಕೆ ಏನಾದ್ರೂ ಅಲ್ಸರ್ ಆಗೋದಾಗ್ಲಿ ಅಥವಾ ಏನಾದ್ರು ಸುಟ್ಟ ಗಾಯಗಳ ತರ ಏನಾದ್ರು ಪರಿಣಾಮ ಬೀರೋ ಸಾಧ್ಯತೆ ಉಂಟಾ ರೇಡಿಯೇಷನ್ ಇಂದ, ಪ್ರೊಲಾಂಗ್ಡ್ ರೇಡಿಯೇಷನ್ ಇಂದ? ಉಣ್ಣಾಗುತ್ತೆ ಒಳಗಡೆ ಆಯ್ತು ಅಂತಂದ್ರೆ, ಆಚೆ ಕಡೆ ಆಯ್ತು ಅಂದ್ರೆ ಚರ್ಮ ಸುಡೋಲ್ಲ, ಕಪ್ಪಾಗುತ್ತೆ. ಬಟ್ ಕಪ್ಪಾಗಿರೋ ಚರ್ಮ ಟ್ರೀಟ್ಮೆಂಟ್ ಎಲ್ಲ ಕಂಪ್ಲೀಟ್ ಆದ್ಮೇಲೆ ಅದು ಉದುರಿ ನಾರ್ಮಲ್ ಸ್ಕಿನ್ ಕಲರ್ ಒಂದು ಮುಂಚೆ ಏನಿತ್ತು ಅದೇ ಕಲರ್ ಬರುತ್ತೆ. ಅದಕ್ಕೊಂದು 2 to 3 weeks ಟೈಮ್ ಬೇಕಾಗುತ್ತೆ ಅದಕ್ಕೆ. ಓಕೆ. ಈಗ ರೇಡಿಯೇಷನ್ ಥೆರಪಿ ನೀವು ಒಬ್ಬರಿಗೆ ಸಜೆಸ್ಟ್ ಮಾಡಿದ್ದೀರಾ, ಪೇಷಂಟ್ ನಿಮ್ಮಲ್ಲಿಗೆ ಬರಬೇಕು, ಹೇಗೆ ತಯಾರಾಗಿ ಬರಬೇಕು ಅಂತ ನೀವು ನಿಮ್ಮ ರೋಗಿಯನ್ನ ಎಕ್ಸ್ಪೆಕ್ಟ್ ಮಾಡ್ತೀರಾ? ಮೋಸ್ಟ್ ಇಂಪಾರ್ಟೆಂಟ್ಲಿ ಪೇಷಂಟ್ಗೆ ಅದರ ಮಿಸ್ಕನ್ಸೆಪ್ಷನ್ಸ್ ಏನಿದೆಯೋ ಅದನ್ನೆಲ್ಲ ಎಕ್ಸ್ಪ್ಲೈನ್ ಮಾಡ್ತೀನಿ ನಾನು ಪೇಷಂಟಿಗೆ. ಫಸ್ಟ್ ನೀವು ಹೇಳ್ದಂಗೆ ಕರೆಂಟ್ ಶಾಕ್ ಆ ಥರ ಏನೂ ಇಲ್ಲ, ಇಸ್ ಬೇಸಿಕಲಿ ಟ್ರೀಟ್ಮೆಂಟ್ ಅಷ್ಟೇ. ಲೋಕಲ್ ಟ್ರೀಟ್ಮೆಂಟ್ಸ್ ಅಲ್ಲದಕ್ಕೆ ಸೈಡ್ ಎಫೆಕ್ಟ್ಸ್ ಏನಿರುತ್ತೋ ಅದು ಲೋಕಲ್ ಮಾತ್ರ ಇರುತ್ತೆ ಅಷ್ಟೇ ಅಂತ ಹೇಳಿ ಅವ್ರಿಗೆ ಕೆಲವು ಸತಿ ಫುಡ್ ರೆಸ್ಟ್ರಿಕ್ಷನ್ಸ್ ಮಾಡಬೇಕಾಗುತ್ತೆ ಅಥವಾ ಎಕ್ಸಸೈಸ್ ಮಾಡಬೇಕಾಗುತ್ತೆ. ಅದನ್ನ ಅಕಾರ್ಡಿಂಗ್ಲಿ ಟು ದ ಲೋಕಲ್ ವೇರ್ ದ ಸೈಟ್ ಆಫ್ ದ ಟ್ಯೂಮರ್ ಇಸ್ ದೇರ್, ನಾನು ಎಲ್ಲಿ ಟ್ರೀಟ್ಮೆಂಟ್ ಮಾಡ್ತೀನೋ ಅದ್ರ ಅಕಾರ್ಡಿಂಗ್ಲಿ ಅದ್ರ ಸೈಡ್ ಎಫೆಕ್ಟ್ಸ್ ಎಲ್ಲ ಎಕ್ಸ್ಪ್ಲೈನ್ ಮಾಡಿ ಅದ್ರ ಮುನ್ನೆಚ್ಚರಿಕೆಯಾಗಿ ಏನ್ ಮಾಡ್ಕೊಬಹುದು ಅಂತ ಹೇಳಿ ಅದನ್ನ ಕನ್ವಿನ್ಸ್ ಮಾಡಿ ಪೇಷಂಟಿಗೆ ಟ್ರೀಟ್ಮೆಂಟ್ಗೆ ಬರ್ಲಿಕ್ಕೆ ಒಪ್ಪಿಸ್ತೀನಿ. ಓಕೆ. ಡಾಕ್ಟರ್ ವಿದ್ಯಾ ಅವರೇ, ಇಷ್ಟು ಹೊತ್ತು ಬಹಳಷ್ಟು ತಪ್ಪು ಕಲ್ಪನೆಗಳನ್ನು ನಿವಾರಿಸಿ ವಾಸ್ತವಾಂಶಗಳೇನು ಅನ್ನೋದನ್ನ ನಮ್ಮ ಕೇಳುಗರಿಗೆ ಬಹಳ ಚೆನ್ನಾಗಿ ಅರ್ಥ ಆಗೋ ರೀತಿಯಲ್ಲಿ ತಿಳಿಸ್ಕೊಟ್ಟಿದ್ದೀರಾ. ಈ ಎಲ್ಲ ಮಾಹಿತಿಗಳು ಖಂಡಿತ ನಮ್ಮ ಜನಕ್ಕೆ ತುಂಬ ಉಪಯುಕ್ತವಾಗಿರುತ್ತೆ ಅಂತ ನಾನು ನಂಬ್ತೀನಿ. ಹಾಗಾಗಿ ಇನ್ನು ಮುಂದೆ ರೇಡಿಯೋಥೆರಪಿ ಅಂದರೆ ಅದು ಕರೆಂಟ್ ಶಾಕ್ ಕೊಡೋದಲ್ಲ ಅಥವಾ ಇನ್ನೊಂದು ಅದು ದೇಹನ ಸುಟ್ಟಾಕುವಂಥದ್ದಲ್ಲ, ಚರ್ಮನ ಸುಡೋ ಅಂಥದ್ದಲ್ಲ. ಹಾಗಾಗಿ ಈ ಥರದ್ದೆಲ್ಲ ತಪ್ಪು ಕಲ್ಪನೆಗಳ ನಿವಾರಣೆಯಾಗಿ ಖಂಡಿತವಾಗ್ಲೂ ಟ್ರೀಟ್ಮೆಂಟ್ ಒಳ್ಳೆ ಥರದಲ್ಲಿ ನಡೀಲಿ, ಅದನ್ನು ಅಕ್ಸೆಪ್ಟ್ ಮಾಡ್ಕೊಳ್ಳಿ ಜನ ಅಂತ ಎಕ್ಸ್ಪೆಕ್ಟ್ ಮಾಡ್ತೀನಿ. ಇಷ್ಟೊತ್ತು ನಮ್ಮ ನಿಲಯಕ್ಕೆ ಬಂದು ನಿಮ್ಮ ಅಭಿಪ್ರಾಯಗಳನ್ನು ನಮ್ಮೊಂದಿಗೆ ಹಂಚಿಕೊಂಡಿದ್ದಕ್ಕಾಗಿ ನಿಲಯದ ಪರವಾಗಿ ಹಾಗೂ ನಮ್ಮೆಲ್ಲ ಕೇಳುಗರ ಪರವಾಗಿ ನಿಮಗೆ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀನಿ. ನಮಸ್ಕಾರ. ನೀವು ಕೂಡ ಧನ್ಯವಾದಗಳು ಸರ್. ಥ್ಯಾಂಕ್ ಯು. ಇದುವರೆಗೆ ರಾಷ್ಟ್ರೀಯ ಕ್ಯಾನ್ಸರ್ ಜಾಗೃತಿ ಮಾಸಾಚರಣೆಯ ಸಂದರ್ಭದಲ್ಲಿ ರೇಡಿಯೇಷನ್ ಥೆರಪಿ ಕುರಿತು ಇರುವ ತಪ್ಪು ಕಲ್ಪನೆಗಳು ಹಾಗೂ ವಾಸ್ತವಾಂಶ ಈ ಕುರಿತು ಮಾತನಾಡಿದವರು ಮೈಸೂರಿನ ನಾರಾಯಣ ಮಲ್ಟಿಸ್ಪೆಷಾಲಿಟಿ ಆಸ್ಪತ್ರೆಯ ರೇಡಿಯೇಷನ್ ಆಂಕಾಲಜಿಸ್ಟ್ ಡಾಕ್ಟರ್ ವಿದ್ಯಾ ಜಿ. ಇವರೊಂದಿಗೆ ಭಾಗವಹಿಸಿದ್ದವರು ಡಾಕ್ಟರ್ ಕುಲ್ದೀಪ್ ಎನ್. ಸಂಕಲನ ತೇಜಸ್ವಿನಿ ಗಿರೀಶ್.
ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದಿಂದ ಪ್ರಸಾರವಾಯಿತು.